ಸಂಧಾನಕ್ಕೆ ಬರಲ್ಲ ಅಂತ ಇರಾನ್ ಹೇಳಿರುವಂಥದ್ದು. ಡೊನಾಲ್ಡ್ ಟ್ರಂಪ್ ಕಿಡಿಕಾರ್ತಿದ್ದಾರೆ. ಇವತ್ತೇ ನಮ್ಮ ನಿಯೋಗ ಪಾಕ್ಗೆ ಕಳಿಸ್ತಿದ್ದೀವಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇರಾನ್ನ ಕಿಲ್ಲಿಂಗ್ ಮೆಷನ್ ಅಂತ್ಯ ಮಾಡ್ತೀವಿ, ಮೃದು ಧೋರಣೆ ಇಲ್ಲ, ಇರಾನ್ ನಾಶವೇ ನಮ್ಮ ಗುರಿ ಅಂತ ಹೇಳ್ತಾ ಇರುವಂಥದ್ದು. ಸಂಧಾನಕ್ಕೆ ಒಪ್ಪದೇ ಇದ್ರೆ ಇರಾನ್ ನೆಲ ನಾಮಾವಶೇಷ ಮಾಡ್ತೀವಿ ಅಂತ ಹೇಳ್ತಾ ಇದೆ ಅಮೆರಿಕ. ಇದೀಗ ಅಮೆರಿಕ ಕೊಟ್ಟಿರುವಂತ ಆಹ್ವಾನ ಪತ್ರಿಕೆಯನ್ನ ಈಗ ಆಲ್ರೆಡಿ ತಿರಸ್ಕಾರ ಮಾಡಿದೆ ಇರಾನ್. ನಾವಿವತ್ತೇ ನಮ್ಮ ನಿಯೋಗವನ್ನ ಪಾಕ್ಗೆ ಕಳಿಸ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೊಂಡಾಟವನ್ನ ಹಾಡ್ತಿದ್ದಾರೆ ಈ ಸಂದರ್ಭದಲ್ಲಿ. ಅದಕ್ಕೆ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ಕಿಲ್ಲಿಂಗ್ ಮಿಷನ್ ಅನ್ನ ಅಂತ್ಯ ಮಾಡ್ತೀವಿ, ನಾವು ಧ್ವಂಸ ಮಾಡ್ತೀವಿ, ಯಾವುದೇ ರೀತಿಯಾದಂತಹ ಮೃದು ಧೋರಣೆ ಇಲ್ಲ, ಏನೂ ಇಲ್ಲ, ಸಂಪೂರ್ಣವಾಗಿ ಇರಾನ್ನ ನಾಶ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯ ಯುದ್ಧ ಸ್ಟಾರ್ಟ್ ಆದಾಗ್ಲಿಂದಲೂ ಕೂಡ ಇದೇ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಕೊಂಡು ಬಂದಿದ್ದಾರೆ. ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ. ಅದು ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇರಾನ್ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇರುವಂಥದ್ದು ಈ ಒಂದು ಯುದ್ಧದಲ್ಲಿ. ಹಾಗಾಗಿ ಬೇರೆ ಬೇರೆ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಈ ಸಂದರ್ಭದಲ್ಲಿ ಯಾವ ದಾಳವೂ ಕೂಡ ಕ್ಲಿಕ್ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಫೇಲ್ ಆದಂತೆ ಕಾಣಿಸ್ತಾ ಇರುವಂಥದ್ದು. ಕದನ ವಿರಾಮವು ಕೂಡ ಇದೀಗ ಈ ರೀತಿಯಾಗಿದೆ. ಜೊತೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಇನ್ನೆರಡು ದಿನ ಬಾಕಿ ಇದೆ. 2 ದಿನ ಆದ್ಮೇಲೆ ಏನಾಗಬಹುದು ಅನ್ನುವಂಥ ಆತಂಕ ಎಲ್ಲರನ್ನ ಕಾಡ್ತಾ ಇದೆ. ಅಮೆರಿಕ ಬಂದರುಗಳು ಹಡಗುಗಳಿಗೆ ಬೆದರಿಕೆ ಹಾಕುತ್ತಿದೆ. ಇದನ್ನ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಅಮೆರಿಕ ಕದನ ವಿರಾಮ ಉಲ್ಲಂಘಿಸಿದೆ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪಾಕಿಸ್ತಾನಕ್ಕೆ ಸಂದೇಶ ರವಾನಿಸಿರೋ ಅಬ್ಬಾಸ್ ಅರಾಗ್ಚಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ನ ಅರಾಗ್ಚಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಅಮೆರಿಕ ಬಂದರುಗಳು ಹಡಗುಗಳಿಗೆ ಬೆದರಿಕೆಯನ್ನ ಹಾಕ್ತಿದ್ದಾವೆ, ಇದನ್ನ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ ಅಂತ ಹೇಳ್ತಾ ಇದೆ. ಅಮೆರಿಕ ಕದನ ವಿರಾಮ ಉಲ್ಲಂಘಿಸಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನಿಸಿದ್ದಾರೆ ಅಬ್ಬಾಸ್ ಅರಾಗ್ಚಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ನ ಅರಾಗ್ಚಿ ಕೌಂಟರ್ ಅನ್ನ ಕೊಟ್ಟಿರುವಂಥದ್ದು. ಅಮೆರಿಕ ಬಂದರುಗಳು ಹಡಗುಗಳಿಗೆ ಬೆದರಿಕೆಯನ್ನು ಹಾಕ್ತಿದ್ದಾವೆ, ಇದನ್ನ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಯಾಕೆ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋ ರೀತಿನಲ್ಲಿ ಆಗ್ತಾ ಇರುವಂಥದ್ದು. ಅಮೆರಿಕ ಕದನ ವಿರಾಮ ಉಲ್ಲಂಘಿಸಿದೆ ಅಂತ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನಿಸಿದ್ದಾರೆ ಅಬ್ಬಾಸ್ ಅರಾಗ್ಚಿ ಈ ಸಂದರ್ಭದಲ್ಲಿ.